ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಉದ್ಯೋಗ ಪರ್ವಕ್ಕೆ ಮುಂದುವರಿ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. KPSK ಮೂಲಕ ಅಲ್ಲಿ ಹುದ್ದೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. 400ಕ್ಕೂ ಹೆಚ್ಚು KS ಹುದ್ದೆಗಳು ಕೂಡ ಶುರು ಆಗ್ತಿದೆ ಅಂತೆ. ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳಿಗೆ ಸರ್ಕಾರ ಮುತುವರ್ಜಿ ವಹಿಸಿಕೊಂಡು ಅನೌನ್ಸ್ಮೆಂಟ್ ಮಾಡಿದಂತೆ. ಮೀಸಲು ರೋಸ್ಟರ್ ಬಿಂದು ನಿಗದಿಪಡಿಸಿ ಅನುಮತಿ ಸಿಕ್ಕ ಕೂಡಲೇ ನಿಮಗೆ ಜುಲೈ ಮಧ್ಯದಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 400 KS ಪ್ರೊಫೆಷನಲ್ ಹುದ್ದೆಗಳು. ನಂತರ ಲೋಕಸೇವಾ ಆಯೋಗ ಮತ್ತು ಕೆಎಯಿಂದ ಕಂದಾಯ, ಪೊಲೀಸ್, ಅಬಕಾರಿ, ಅರಣ್ಯ, ರೇಷ್ಮೆ ಸೇರಿ ನಾನಾ ಇಲಾಖೆಗಳ ನೇಮಕಾತಿ ಕೂಡ ಮಾಡ್ತಾ ಇದ್ದಾರಂತೆ. ಸಾಕಷ್ಟು ಕಾರಣಗಳಿಂದ ನೇಮಕಾತಿ ಡಿಲೇ ಕೂಡ ಆಗಿತ್ತು. ನಿಮಗೆ ಅಂದುಕೊಂಡಂತೆ ನಡೆದರೆ ಜುಲೈಯಲ್ಲಿ ಪ್ರಕ್ರಿಯೆ ಶುರುವಾಗಿ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಲ್ಲಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಂತೆ. ಅಧಿಸೂಚನೆ ಪ್ರಕಟವಾಗುತ್ತಿದ್ದಂತೆ KS ಪದವಿ, ಸ್ನಾತಕೋತ್ತರ ಪದವಿ ವಿವಿಧ ಕೋರ್ಸಸ್ಗಳಿಗೆ ಸಾಕಷ್ಟು ಜನ ಹೊಸ ಚಿಗುರು ಹೊಡೆದಿದ್ದಾರೆ. ಲೈಕ್ ಅವರು ಕೂಡ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಈ ತಿಂಗಳಲ್ಲಿ ನೋಟಿಫಿಕೇಶನ್ ಆಗಿ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಶುರುವಾಗೋ ಸಾಧ್ಯತೆ ಕೂಡ ಇದೆ. ವಿವರಣೆ ಕೂಡ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ಹುದ್ದೆಗಳು ಸಾಕಷ್ಟು ಕೂಡ ಇದಾವೆ. ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಜಿಲ್ಲಾವಾರು ಮಾಹಿತಿ ಕೊಟ್ಟಿದ್ದಾರೆ. ಗ್ರಾಮೀಣ ಯೋಜನಾ ನಿರ್ದೇಶನಾಲಯ, ರೇಷ್ಮೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ನೌಕರರ ಆರೋಗ್ಯ ವಿಮೆ ಸ್ಕೀಮು, ಆಡಿಟ್ ಮತ್ತು ಅಕೌಂಟ್ಸ್ ವಿಭಾಗ ಎಲ್ಲ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 400 ಪ್ಲಸ್ KS ಹುದ್ದೆಗಳು ಮತ್ತು 265 ಅಬಕಾರಿ ಇನ್ಸ್ಪೆಕ್ಟರ್, 942 ಗಾರ್ಡ್ ಹುದ್ದೆಗಳು, 750 ಅರಣ್ಯ ವೀಕ್ಷಕರ ಹುದ್ದೆಗಳು, ಸಹಾಯಕ ಇಂಜಿನಿಯರ್, PDO, ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳು ಮತ್ತೆ ಅವನು ಕೂಡ ಸುಮ್ತೀವಿ ಅಂತ ಕೂಡ ಹೇಳಿದ್ದಾರೆ ನಿಮಗೆ. ನಂತರ ಅರಣ್ಯ ವೀಕ್ಷಕರು 750 ಮತ್ತೆ 942 ಅಬಕಾರಿ ಪೇದೆಗಳ ಹುದ್ದೆಗಳಿಗೆ ಮಾತ್ರ ಸಂದರ್ಶನದ ಮೂಲಕ ನೇರ ನೇಮಕಾತಿಗೆ ಸಹಮತಿ ಪಡ್ತೀವಿ ಕೂಡ ಅಂತ ಮಾಹಿತಿ ಕೊಟ್ಟಿದ್ದಾರೆ. KA ಮುಖಾಂತರ ದೊಡ್ಡ ಸಂಖ್ಯೆಯಲ್ಲಿ ನೇಮಕ ಆಗ್ತದೆ. 750 ಮಾಪಕರು, 542 ಗ್ರಾಮ ಲೆಕ್ಕಿಗಾರರು, 265 ಅಬಕಾರಿ ಇನ್ಸ್ಪೆಕ್ಟರ್, 942 ಪೇದೆಗಳು ಮತ್ತು ವಸತಿ ನಿಲಯದಲ್ಲಿ 800 ಶಿಕ್ಷಕರು ಸೇರಿದಂತೆ ಎಲ್ಲ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲ ಕ್ರೈಸ್ ನೇಮಕಾತಿ ಕಾಯ್ತಾ ಇದ್ದಾರೆ. ಅವರು ಕೂಡ KA ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ವಸತಿ ನಿಲಯ ಶಿಕ್ಷಕರ ನೇಮಕಾತಿ ಕೂಡ ಸಾಧ್ಯತೆ ಕೂಡ ಇದೆ. ಈ ತಿಂಗಳಲ್ಲಿ ನೋಟಿಫಿಕೇಶನ್ ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನಿಮಗೆ ಪರೀಕ್ಷೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಥ್ಯಾಂಕ್ ಯು.